ಇತ್ತೀಚಿನ ದಿನಗಳಲ್ಲಿ ಒಂದು ದೊಡ್ಡ ಸುದ್ದಿಯಾಗಿದ್ದು ಈ ಜಾತಿ ನಿಂದನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ 97 ಜನರಿಗೆ ಶಿಕ್ಷೆಯಾಗಿದ್ದು. ಮರಕುಂಬಿ ದಲಿತರ ದೌರ್ಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂಥ ಅಪರಾಧಿಗಳಿಗೆ ಬೇಲ್ ಸಿಕ್ಕಿದೆ. ಇದೊಂದು ಇತಿಹಾಸ. ಇದು 98 ಅಪರಾಧಿಗಳ ಪೈಕಿ 97 ಜನರಿಗೆ ಜಾಮೀನು ಮಂಜೂರಾಗಿದೆ. 97 ಜನರು, ಹೆಚ್ಚು ಕಡಿಮೆ 101 ಜನ ಇದ್ದರು. ಅವರು ಒಬ್ಬ ಸತ್ತೋಗಿದ್ದ, ಇನ್ನು ಕೆಲವರು ಕಾರಣಾಂತರಗಳಿಂದ ಬಿಟ್ಟಿದ್ರು. A1 ಮಂಜುನಾಥ ಬಿಟ್ಟು ಉಳಿದವರಿಗೆಲ್ಲರಿಗೂ ಕೂಡ ಬೇಲ್ ಸಿಕ್ಕಿದೆ. ಇದೊಂದು ದಾಖಲೆ. ಇದು 98 ಜನರಿಗೆ ಈ ರೀತಿ ಜೀವಾವಧಿ ಶಿಕ್ಷೆ ವಿಧಿಸಿದ್ದು. ಅಕ್ಟೋಬರ್ 28ನೇ ತಾರೀಕು ಸ್ಥಳೀಯ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು. ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಿತ್ತು, ಜೀವಾವಧಿ ಶಿಕ್ಷೆ. ಈಗ ಅದರಲ್ಲಿ A1 ಒಬ್ಬನನ್ನು ಬಿಟ್ಟು ಇನ್ನುಳಿದಂಥ ಎಲ್ರಿಗೂ ಕೂಡ ಜಾಮೀನು ಸಿಕ್ಕಿದೆ. ತೊಂಬತ್ತೆಂಟು ಅಪರಾಧಿಗಳು, ಒಟ್ಟು 101 ಜನ ಇದ್ರು. ಅದರಲ್ಲಿ ಕೆಲವರನ್ನ ಬಿಡಲಾಗಿತ್ತು. ಇನ್ನು 98 ಜನ. ಆ 98 ಜನರಲ್ಲಿ A1 ಮಂಜುನಾಥನನ್ನು ಹೊರತುಪಡಿಸಿ ಇನ್ನುಳಿದಂಥ 97 ಜನರಿಗೆ ಬೇಲ್ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಬನ್ನಿ ವಕೀಲರು ಮಾತಾಡಿದ್ದಾರೆ, ಏನು ಹೇಳಿದ್ರು ಕೇಳೋಣ. ಅಂಡರ್ ಅಟ್ರಾಸಿಟಿ ಆ್ಯಕ್ಟ್ ಒಳಗೆ ಸೀನಿಯರ್ ಆನರೇಬಲ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಜಡ್ಜ್ ಕೊಪ್ಪಳ್ ಅವರಿಗೆ 14 ವರ್ಷ ಶಿಕ್ಷೆ ಆಗಿತ್ತು. ತದನಂತರ ನಾವು ಚಾಲೆಂಜ್ ಮಾಡಿದ್ವಿ. ಕೋರ್ಟ್ನವರು ಎಲ್ಲ ಗ್ರೌಂಡ್ಸ್ ಗನ್ನೆಗೆ ತೆಗೆದುಕೊಂಡು ಆಮ್ಯಾಗೆ ಇವ್ರಿಗೆ ಮತ್ತು ಬೇಲ್ ಮೇಲೆ ಇತ್ತು ಇವ್ರದ್ದು ಟ್ರಯಲ್ ಕೋರ್ಟ್ನಲ್ಲಿ. ಆ್ಯಂಡ್ ದೇ ಹ್ಯಾವ್ ನಾಟ್ ಜಂಪ್ಡ್ ಎನಿ ಬೇಲ್ ಕಂಡೀಷನ್ಸ್ ಯಾವ ಜಂಪ್ ಆಗಿದ್ದಿಲ್ಲ. ಅದಕ್ಕೆ ಅದನ್ನೆಲ್ಲ ತೊಗೊಂಡು ಅವರಿಗೆ ಇದು ಸೂಕ್ತವಾದ ಕೇಸು ಅಂತೇಳಿ ಅಡ್ಮಿಟ್ ಮಾಡಿ ಅವ್ರಿಗೆಲ್ಲ ಬೇಲ್ ಕೊಟ್ಟರು. ಪ್ರಮುಖ ಆರೋಪಿಗೆ ಈಗ ಹಾಕಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ಸಂಜಯ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಇದೊಂದು ದಾಖಲೆ ಆಗಿತ್ತಿದು. ಯಾಕಂದರೆ 98 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಘೋಷಣೆ ಮಾಡಿದ್ದಿದ್ದಿಲ್ಲ. ಅದು ಇದೊಂದು ದಾಖಲೆ. ಇದು ನ್ಯಾಯಾಂಗದ ಇತಿಹಾಸದಲ್ಲಿ. ಸೊ ಅಂತೂ ಇಂತೂ ಅದರಲ್ಲಿ ಒಬ್ಬನನ್ನು ಬಿಟ್ಟು A1 ಮಂಜುನಾಥನನ್ನು ಬಿಟ್ಟು ಇನ್ನು 97 ಜನರಿಗೆ ಈಗ ಜಾಮೀನು ಸಿಕ್ಕಿದೆ. ಹೆಚ್ಚಿನ ವಿವರ ಏನಿದೆ? ರಂಗನಾಥ್, 2014ರಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣ ನಡೆಯಿತು. ಇದಾದ ನಂತರ 117 ಜನರ ಮೇಲೆ ಅವತ್ತು ಪ್ರಕರಣ ದಾಖಲಾಗಿತ್ತು. ಕಳೆದ 10 ವರ್ಷಗಳಿಂದ ಅರ್ಜಿ ವಿಚಾರಣೆ ನಡೀತಾ ಇತ್ತು. ಆದ್ರೆ ಅಕ್ಟೋಬರ್ 24ರಂದು ಕೊಪ್ಪಳ ಜಿಲ್ಲಾ ನ್ಯಾಯಾಧೀಶರು ಬರೋಬ್ಬರಿ 98 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ರು. ಈ ಅಟ್ರಾಸಿಟಿ ಪ್ರಕರಣದಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ 98 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದಂತ ಪ್ರಕರಣ ಆಗಿತ್ತು. ಹೀಗಾಗಿ ದೇಶಾದ್ಯಂತ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಗಿತ್ತು. 98 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ನಂತರ ಇಡೀ ಮರಕುಂಬಿ ಗ್ರಾಮದ ಜನರು ಮತ್ತು ಅಪರಾಧಿಗಳು ಸಾಕಷ್ಟು ಒಂದು ನೋವನ್ನ ಪಟ್ಟಿದ್ರು. ಈ ಬಗ್ಗೆ ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಅವರು ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿದ್ರು. ಮೇಲ್ಮನವಿ ಅರ್ಜಿಯನ್ನ ಪರಿಶೀಲಿಸಿದಂತ ಧಾರವಾಡ ಹೈಕೋರ್ಟ್ ದ್ವಿಸದಸ್ಯ ಪೀಠ ಇವತ್ತು 97 ಜನರಿಗೆ ಜಾಮೀನನ್ನ ನೀಡಿರುವಂತದ್ದು. A1 ಆರೋಪಿ ಮಂಜುನಾಥ ಆತ ಇನ್ನೂ ಕೂಡ ಜಾಮೀನನ್ನ ಸಲ್ಲಿಸಿಲ್ಲ. ಹೀಗಾಗಿ 97 ಜನರಿಗೆ ಇವತ್ತು ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ 117 ಜನರು ಏಕಕಾಲದಲ್ಲಿ ದೌರ್ಜನ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಬದಲಾಗಿ ಪೊಲೀಸರು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಅಂತಂದ್ರೆ ಕೇವಲ 3 ಇಟ್ಟಂಗಿ, 6 ಕಲ್ಲು ಮತ್ತು 4 ಬಡಿಗೆಗಳನ್ನ ಮಾತ್ರ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಅಂತಂದ್ರೆ ಸಾಮೂಹಿಕವಾಗಿ 117 ಜನರು ಕೂಡ ಈ ರೀತಿಯ ಒಂದು ಆರೋಪ, ಅಂದ್ರೆ ವೈಯಕ್ತಿಕವಾಗಿ ಆರೋಪ ಮಾಡಿದ್ರೆ ಎಲ್ಲರೂ ಕೂಡ ಸಾಮೂಹಿಕವಾಗಿ ಆರೋಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅನೇಕ ಗ್ರೌಂಡ್ಸ್ ನ ಹಿನ್ನೆಲೆಯಲ್ಲಿ ವಕೀಲರು ವಾದವನ್ನ ಮಂಡಿಸಿದ್ರು. ವಕೀಲರ ವಾದಕ್ಕೆ ಮನ್ನಣೆ ನೀಡಿದಂತ ನ್ಯಾಯಾಧೀಶರು 97 ಜನರಿಗೂ ಕೂಡ ಅಂದ್ರೆ ಜಾಮೀನು ನೀಡುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.